ಕಾನೂನು ತಜ್ಞರ ಜೊತೆ ಚರ್ಚಿಸಿ ಸೈಟ್ ವಾಪಸ್ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೈಟ್ ವಾಪಸ್ ಹಿಂದಿನ ನಡೆ ಏನಿರ್ಬೋದು? ಇದರಲ್ಲಿ ಲೀಗಲ್ಗಿಂತ ಹೆಚ್ಚಾಗಿ ಪೊಲಿಟಿಕಲ್ ಗೈನು ನಮ್ಮ ಮುಖ್ಯಮಂತ್ರಿಗಳೇ ಸಿಗುತ್ತೆ. ಯಾಕಂದರೆ ಅವರು ಸೈಟನ್ನು ವಾಪಸ್ ಕೊಟ್ಟಿದ್ದಾರೆ, ಅವರು ಅದರ ಬಗ್ಗೆ ಅವರಿಗೆ ಆಸೆ ಇಲ್ಲ, ಅದ್ರ ಬಗ್ಗೆ ದುರಾಸೆ ಇದ್ದಿದ್ರೆ ಅವರು ಸೈಟನ್ನು ವಾಪಸ್ ಕೊಡ್ತಾ ಇರಲಿಲ್ಲ. ಈಗ ಅವರು ಸೈಟನ್ನೇ ವಾಪಸ್ ಕೊಟ್ಟಿದ್ದಾರೆ ಅಂದರೆ ಅವರು ಏನೂ ತಪ್ಪು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಜನರ ಮನಸ್ಸಿನಲ್ಲಿ ಒಂದು ಭಾವನೆ ಬರೋ ಉದ್ದೇಶದಿಂದ ಇದನ್ನು ಮಾಡಿರಬಹುದು ಅಂತ ನನ್ನ ಭಾವನೆ. ಕಾನೂನಿನ ಪ್ರಕಾರ ಇದರಲ್ಲಿ ಹೆಚ್ಚು ಪ್ರಾಮುಖ್ಯತೆ ಸಿಗಲ್ಲ, ಆದರೆ ಕಾನೂನಲ್ಲೂ ಕೂಡ ಇದಕ್ಕೆ ಒಂದು ಸ್ವಲ್ಪ ಗ್ರಾವಿಟಿ ಆಫ್ ದ ಅಫೆನ್ಸ್ ಒಂದು ಸ್ವಲ್ಪ ಕಡಿಮೆ ಆಗುವ ಸಾಧ್ಯತೆ ಇರುತ್ತದೆ. ಅದು ಕೂಡ ಆಗಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಈಗ ಇನ್ವೆಸ್ಟಿಗೇಷನ್ ತನಿಖೆ ನಡೀತಾ ಇದೆ. ತನಿಖೆ ನಡೆದ ನಂತರ ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ ತನಿಖಾಧಿಕಾರಿಯವರು ಇಲ್ಲ ಈ ಕೇಸ್ನಲ್ಲಿ ಸಾಕ್ಷ್ಯಾಧಾರಗಳು ಸಾಕಷ್ಟಿದೆ, ಇವ್ರ ಮೇಲೆ ಚಾರ್ಜ್ ಶೀಟ್ ಸಲ್ಲಿಸಬಹುದು ಅಂತ ಬಂದಾಗ ಮಾತ್ರ ಅದನ್ನು ಸಲ್ಲಿಸೋಕ್ಕೆ ಸಾಧ್ಯ ಇದೆ. ಇವರು ವಾಪಸ್ ಕೊಟ್ಬಿಟ್ರು ಅದೇ ಈ ಒಂದು ಅವರ ಒಂದು ತಪ್ಪನ್ನು ಪ್ರೂವ್ ಮಾಡುತ್ತೆ ಅನ್ನೋದು ಅದು ಸುಳ್ಳು.